ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಲ್ಲಿ ಸರ್ವೆ ಮಾಡದೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಬೇಕಾಬಿಟ್ಟಿ ಸಮೀಕ್ಷೆ ನಡೆಸುವ ಮೂಲಕ ಪರಿಶಿಷ್ಟ ಜಾತಿಗಳ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗ್ತಾ ಇದೆಯಾ? ಬಿಬಿಎಂಪಿ ಅಧಿಕಾರಿಗಳ ಬೇಜವಾಬ್ದಾರಿತನ ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ವಾ? ಬೇಕಾಬಿಟ್ಟಿ ಸಮೀಕ್ಷೆ ನಡೆಸಿ ಜನರ ತೆರಿಗೆ ಹಣವನ್ನ ಪೋಲು ಮಾಡುವುದು ಎಷ್ಟು ಸರಿ? ಸ್ನೇಹಿತರೆ, ಜಾತಿಗಣತಿ ಸಮೀಕ್ಷೆ ಮತ್ತೆ ಸುದ್ದಿಯಲ್ಲಿದೆ. 2025ರ ಜಾತಿಗಣತಿ ಸಮೀಕ್ಷೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಸದ ಬುಟ್ಟಿಗೆ ಎಸೆದು ಮರು ಸಮೀಕ್ಷೆ ಮಾಡಿ ಅಂತ ಸರ್ಕಾರಕ್ಕೆ ಉಗಿದ ನಂತರ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸಂಬಂಧಿಸಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಗ್ರ ಸಮೀಕ್ಷೆಯನ್ನ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿತ್ತು. ಇದರಂತೆ ಸಮೀಕ್ಷೆ ಕಾರ್ಯ ಶುರುವಾಗಿದ್ದು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೇಕಾಬಿಟ್ಟಿ ಸರ್ವೆ ಮಾಡ್ತಾ ಇದ್ದಾರೆ ಎಂಬಂತಹ ಆರೋಪ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಸಮೀಕ್ಷೆ ಮಾಡದೆ ಮನೆಗಳಿಗೆ ಸ್ಟಿಕ್ಕರ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮನೆಗಳಲ್ಲಿ ಜನರಿದ್ದರೂ ಕೂಡ ಸಮೀಕ್ಷೆ ಮಾಡುವವರು ಮನೆಯೊಳಗೆ ಹೋಗದೆ ಗೇಟಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತ ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಲವೆಡೆ ಮನೆಗಳಲ್ಲಿ ಜನರಿದ್ದರೂ ಕೂಡ ಸರಿಯಾಗಿ ಮಾಹಿತಿಯನ್ನ ಕೇಳದೆ ಮನೆಯವರು ಕೇಳಿದ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡದೆ ತೆರಳಿದ್ದಾರೆ. ಇದು ಯಾವ ರೀತಿಯ ಸಮೀಕ್ಷೆ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಕ್ರೋಲ್ ಮಾಡಿದಷ್ಟು ಇದೇ ಕಾರಣ ಸಿಗ್ತಾ ಇದೆ. ಸಹಾಯವಾಣಿಯಿಂದಲೂ ಸಿಗ್ತಾ ಇಲ್ಲ ಸಹಾಯ. ಸ್ಟಿಕ್ಕರ್ ಮೇಲೆ ಬರೆದಿರುವ ಪ್ರಕಾರ ಇದು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಾಗಿದ್ದು ಸಹಾಯವಾಣಿಯನ್ನ ಸಂಪರ್ಕಿಸಿ ಅಂತ ಮೊಬೈಲ್ ನಂಬರ್ ಕೊಡಲಾಗಿದೆ. ಆದರೆ ಸಹಾಯವಾಣಿ ನಂಬರ್ಗೆ ಕರೆ ಮಾಡಿದರೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ತಾ ಇದೆ. ಕರೆ ಸ್ವೀಕಾರ ಆದರೆ ನಿಮ್ಮಲ್ಲಿ ದೂರುಗಳಿದ್ದರೆ ಹತ್ತಿರದ ನಮ್ಮ ಕಚೇರಿಯನ್ನ ಸಂಪರ್ಕಿಸಿ ಅಂತ ಉತ್ತರ ಬರ್ತಾ ಇದೆ ಅಂತ ಜನರು ದೂರ್ತಾ ಇದ್ದಾರೆ. ಈ ಕುರಿತು ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ಅಧಿಕೃತ ಫೇಸ್ಬುಕ್ ಪೇಜ್ ನಲ್ಲೂ ಹೀಗೆ ಪೋಸ್ಟ್ ಮಾಡಿದರು. ಆದರೆ ಈಗಲೂ ಸಹಾಯವಾಣಿಯಲ್ಲಿ ಸಹಾಯ ಸಿಗ್ತಾ ಇಲ್ಲ ಅಂತ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. QR ಕೋಡ್ ಸ್ಕ್ಯಾನ್ ಮಾಡಿದಾಗ OTP ನೀಡದೆ ಲಾಗಿನ್ ಆಗುತ್ತೆ. ಅಲ್ಲಿ ಹೆಸರು ಮತ್ತು ಜಾತಿ ಸರ್ಟಿಫಿಕೇಟ್ ನ ನಂಬರ್ ಕೇಳ್ತದೆ. ಆದ್ರೆ ಸಮೀಕ್ಷೆಯ ಕಾರ್ಯವಿಧಾನ, ಸಂಬಂಧಪಟ್ಟವರ ಪ್ರತಿಕ್ರಿಯೆ, ಸಮೀಕ್ಷೆಯ ಉದ್ದೇಶ ಸಿಗೋದಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಮೀಕ್ಷೆ ನಡೆಸಲು ಗೊಂದಲ ಯಾಕೆ? ಸರ್ಕಾರದಿಂದ ನಡೆಸುವ ಯಾವುದೇ ಸಮೀಕ್ಷೆಗಳಿಗೆ ಶಿಕ್ಷಕರನ್ನ ನೇಮಿಸುವುದು ಕಾಮನ್. ಆದರೆ ಈ ಸಮೀಕ್ಷೆಯನ್ನ ಕೈಗೊಳ್ತಾ ಇರುವಂತಹ ಸಮಯದಲ್ಲಿ ಶಾಲೆಗಳು ಪುನರಾರಂಭಗೊಂಡಿದೆ. ಜಾತಿಗಣತಿಯ ಮರು ಸಮೀಕ್ಷೆ ಬೇಗನೆ ಮುಗಿಬೇಕು ಅನ್ನುವಂತಹ ದೃಷ್ಟಿಯಿಂದ ತರಾತುರಿಯಲ್ಲಿ ಸಮೀಕ್ಷೆ ಕೈಗೊಂಡ ಕಾರಣ ಸಮೀಕ್ಷೆ ನಡೆಸಲು ಬಿಬಿಎಂಪಿ ಅಧಿಕಾರಿಗಳು ಔಟ್ಸೋರ್ಸಿಂಗ್ ಮಾಡಿಕೊಂಡಿದ್ದಾರೆ. ಸಮೀಕ್ಷೆ ನಡೆಸುವವರಿಗೆ ಎಲ್ಲ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಬೇಕು ಎಂಬಂತಹ ಸೂಚನೆ ಇರುವ ಕಾರಣ ಸಮೀಕ್ಷೆ ಆಗಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ. ಈ ರೀತಿ ಬೇಕಾಬಿಟ್ಟಿಯಾಗಿ ಸಮೀಕ್ಷೆ ನಡೆಸಿ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದರಿಂದ ಯಾವ ಪ್ರಯೋಜನವೂ ಆಗದು. ಈ ರೀತಿಯ ಸರ್ವೆಯಿಂದ ಪರಿಶಿಷ್ಟ ಜಾತಿ ಸಮುದಾಯಗಳ ನಿಖರ ಸಂಖ್ಯೆ ಹೇಗೆ ತಾನೇ ಸಿಗಲಿಕ್ಕೆ ಸಾಧ್ಯ? ಮುಂದಿನ ವರ್ಷ ಕೇಂದ್ರದಿಂದ ಜನಗಣತಿಯ ಜೊತೆಗೆ ಜಾತಿಗಣತಿಯನ್ನ ನಡೆಸುವ ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪ್ರಕಟಿಸಿದೆ. ಅದಕ್ಕೆ ಸಂಬಂಧಿಸಿದ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದಲೇ ವೈಜ್ಞಾನಿಕವಾಗಿ ಜಾತಿಗಣತಿಯನ್ನ ನಡೆಸುವಂತಹ ಸಮಯದಲ್ಲಿ ಜಾತಿಗಣತಿಯ ಮರು ಸಮೀಕ್ಷೆ ಮಾಡಲು ರಾಜ್ಯ ಸರ್ಕಾರ ಹೊರಟಿದ್ದೇ ಅಕ್ಷಮ್ಯ. ಅದರಲ್ಲೂ ಈ ರೀತಿಯ ಬೇಕಾಬಿಟ್ಟಿ ಸಮೀಕ್ಷೆಯನ್ನ ನಡೆಸಿ ಜನರ ತೆರಿಗೆ ಹಣವನ್ನ ಪೋಲು ಮಾಡುವುದಂತೂ ದೊಡ್ಡ ಅಕ್ಷಮ್ಯ ಅಪರಾಧ ಅಂತ ಹೇಳಿ ಜನಸಾಮಾನ್ಯರೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ ಹಾಗೆ ಕೆಲವು ಕಡೆ ಈ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ ಮನೆಯ ಕಾಂಪೌಂಡ್ ಗೋಡೆಯ ಮೇಲೋ ಗೇಟಿನ ಮೇಲೋ ಒಂದು ಚೀಟಿಯನ್ನ ಅಂಟಿಸಿದರೆ ಸಮೀಕ್ಷೆ ಮಾಡುವವರಿಗೆ 5 ರೂಪಾಯಿ ಸಿಗುತ್ತಂತೆ. ಎಲ್ಲರ ಮನೆಗಳಿಗೂ ಅಂಟಿಸಬಹುದು ಎಂಬ ಸೂಚನೆ ಇದೆಯಂತೆ. ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಇದಕ್ಕೆ ಖರ್ಚಾಗುವ ಅರ್ಥಾತ್ ಪೋಲಾಗುವ ಜನರ ದುಡ್ಡು ಎಷ್ಟಿರಬಹುದು ಅನ್ನುವುದನ್ನ ನೀವೇ ಅಂದಾಜು ಮಾಡಿಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.